Hi friends, welcome to Bangalore Day 1 Vlogs. ವೆಲ್ಕಮ್ ಫ್ರೆಂಡ್ಸ್. ಓಕೆ, ನಾವು ಬೆಂಗಳೂರಿಗೆ ಬೆಳಗ್ಗೆ 4:15 ಅನ್ನೋಷ್ಟೊತ್ತಿಗೆ ಹೋಗಿ ಮುಟ್ಟಿದ್ವಿ. ಸೊ ಅಕ್ಕ ಅಣ್ಣ ಬಂದು ಪಿಕ್ ಮಾಡಿ ನಮ್ಮನ್ನು ಮನೆಗೆ ಕರ್ಕೊಂಡು ಹೋದರು. ಸೊ ಒಂದು 2 ಅವರ್ಸ್ ನಿದ್ದೆ ಮಾಡಿದ್ವಿ ಅನಿಸುತ್ತೆ, ರೆಸ್ಟ್ ಮಾಡಿದ್ವಿ ಅನಿಸುತ್ತೆ. ಆಮೇಲೆ ನಂತರ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಬೆಂಗಳೂರಲ್ಲಿ ಟೈಮ್ ಇಲ್ಲದೆ ಇರೋದ್ರಿಂದ ಬೇಗ ಪ್ಲೇಸಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಬೆಂಗಳೂರು ವ್ಲಾಗ್ಸ್ ಇದು. ಬೆಂಗಳೂರಲ್ಲಿ ಏನೇನು ಮಾಡಿದ್ವಿ, ಎಲ್ಲೆಲ್ಲಿಗೆ ವಿಸಿಟ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಆ್ಯಂಡ್ ಫಸ್ಟು ನಾವು ಬೆಂಗಳೂರಲ್ಲಿ ಭೇಟಿ ನೀಡಿದ್ದು ಅಂತಂದರೆ ಅದು ಇಸ್ಕಾನ್ ಟೆಂಪಲ್. ಆ ಟೆಂಪಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಟೆಂಪಲ್. ನನಗಂತೂ ತುಂಬ ಇಷ್ಟ ಆಯಿತು. ಪ್ಲೇಸ್ ಆ್ಯಂಡ್ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಖುಷಿ ಆಯಿತು ಆ ಪ್ಲೇಸನ್ನು ನೋಡಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಫ್ರೆಶ್ ಅಪ್ ಆಗಿ ಮನೆಯಿಂದ ಫಸ್ಟ್ ಭೇಟಿ ನೀಡಿದೆ ಇಸ್ಕಾನ್ ಟೆಂಪಲಿಗೆ. ಮುಂದೆ ಸಿಕ್ಕಷ್ಟು ವೀಡಿಯೋಸ್ನೆಲ್ಲ ಕ್ಲಿಪ್ನ ಎಲ್ಲ ಆ್ಯಡ್ ಮಾಡಿದ್ದೀನಿ. ಆದರೆ ಅಲ್ಲೇನು ಅಂತಂದರೆ ವೀಡಿಯೋಸ್ ಮತ್ತು ಫೋಟೋಸ್ ತೆಗಿಯೋಕ್ಕೆ ಪರ್ಮಿಷನ್ ಇರಲಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ವೀಡಿಯೋಸ್ ಕ್ಲಿಪ್ಗಳನ್ನ ತಗೊಂಡಿದ್ದೆ, ಅದನ್ನು ಎಡಿಟ್ ಮಾಡಿ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ. ಮನೇಲಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇಸ್ಕಾನ್ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು, ಅಕ್ಕನ ಪಾಪು, ನಮ್ಮಮ್ಮ ಹೊರಟ್ವಿ ಬಸ್ಸಲ್ಲಿ. ಸೊ ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ಬಸ್ಸಲ್ಲಿ ಹೋಗ್ತಾ ಇರೋ ವೀಡಿಯೋ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ಅಪ್ಪನವರು ಧರ್ಮಸ್ಥಳ ಟೆಂಪಲಿಗೆ ಹೋಗಬೇಕಾಗಿರೋದ್ರಿಂದ ನಾವು ಮನೆಗೆ ಹೋಗಲೇಬೇಕಿತ್ತು ಅರ್ಜೆಂಟಾಗಿ. ಒಂದು 4-5 ಡೇಸ್ ಅಷ್ಟೇ ಟೈಮ್ ಇತ್ತು. ಸೊ ಹಾಗಾಗಿ ಅಷ್ಟರಲ್ಲಿ ಎಷ್ಟು ಪ್ಲೇಸಿಗೆ ವಿಸಿಟ್ ಮಾಡೋಕ್ಕಾಗುತ್ತೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದಿದ್ವಿ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ವಿ ಇಸ್ಕಾನ್ ಟೆಂಪಲಿಗೆ ಹೋಗೋಣ ಅಂತ. ನನಗಂತೂ ಟೆಂಪಲ್ ಮಾತ್ರ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ಮಾತ್ರ ಟೆಂಪಲ್, ನೋಡೋ ಅಂಥ ಪ್ಲೇಸೇ. ನಂಗೆ ತುಂಬ ಇಷ್ಟ ಆಯಿತು. ಇದೆಲ್ಲ ಹೋಗೋ ದಾರಿಯಲ್ಲಿ ಮಾಡ್ಕೊಂಡಂಥ ವಿಡಿಯೋ ಕ್ಲಿಪ್ಸ್ಗಳು. ರಸ್ತೆ ಪಕ್ಕದಲ್ಲಿ ನೋಡಿ ಪ್ಲಾಂಟೇಶನ್ಸ್ ಎಷ್ಟು ಚೆನ್ನಾಗಿದೆ, ಗ್ರೀನರಿ. ನೆಕ್ಸ್ಟು ಮೈಸೂರು ವ್ಲಾಗ್ ಬರುತ್ತೆ ಫ್ರೆಂಡ್ಸ್. ಡೇ 2 ಮೈಸೂರು ವ್ಲಾಗ್ ಬರುತ್ತೆ, ಎಲ್ಲರೂ ತಪ್ಪದೆ ನೋಡಿ. ಓಕೆ, ಇಸ್ಕಾನ್ ಟೆಂಪಲಿಗೆ ಹೋಗ್ತಿದ್ದೀವಿ ಇವಾಗ. ಇಸ್ಕಾನ್ ಟೆಂಪಲಿಗೆ ಬಂದಾಯಿತು. ಸೊ ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸಿಗೆ ಹೋಗ್ತಿದ್ದೀವಿ, ಎಂಟ್ರಿ ಆಗ್ತಿದ್ದೀವಿ. ನೋಡಿ ಕೆಳಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಲ್ಗಡೆಯಿಂದ ಕೆಳಗಡೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಟೈಮ್ ಆಗೋಗಿತ್ತು, ಆ ಟೆಂಪಲ್ ಕ್ಲೋಸ್ ಆಗುತ್ತೆ, ಬೇಗ ಬೇಗ ಹೋಗಿ ದರ್ಶನ ಮಾಡೋಣ ಅಂತ ಕರೀತಿದ್ರು. ಅದನ್ನು ನಾನು ಆದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೋಗೋ ಟೈಮಲ್ಲೇ ವೀಡಿಯೋಸ್ನ ಮಾಡ್ಕೊತಾ ಹೋದೆ. ಅಲ್ಲೇ ಪಕ್ಕದಲ್ಲಿ ಒಂದು ಟೆಂಪಲ್ ಇತ್ತು, ಅದರದ್ದು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಮೇಲ್ಗಡೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಟೆಂಪಲ್ ಮಾತ್ರ ಸಖತ್ತಾಗಿದೆ ಮಾತ್ರ, ನೋಡುವಂಥ ಪ್ಲೇಸೇ. ನನಗಂತೂ ತುಂಬ ಇಷ್ಟ ಆಯಿತು ರಿಯಲಿ.
ಮತ್ತು ಏನಪ್ಪ ಅಂತಂದರೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಎಲ್ಲೇ ಹೋದರೂ ಕೂಡ ಯಾವುದೇ ಟೆಂಪಲ್ ಅಥವಾ ಯಾವುದೇ ಪ್ಲೇಸಿಗೆ ಹೋದರೂ ಕೂಡ ಚೆಕ್ಕಿಂಗ್ ಇಂಪಾರ್ಟೆಂಟ್. ಚೆಕ್ಕಿಂಗ್ ಮಾಡ್ತಿರ್ತಾರೆ. ನಮ್ಮನ್ನು ಚೆಕ್ ಮಾಡ್ತಾರೆ ಆ್ಯಂಡ್ ನಮ್ಮ ಬ್ಯಾಗ್ಸ್ಗಳನ್ನು ಚೆಕ್ ಮಾಡ್ತಾರೆ. ನೋಡಿ ಹೋಗ್ತಿದ್ದೀವಿ ಚೆಕ್ಕಿಂಗ್ ಮುಗಿಸ್ಕೊಂಡು. ನಂತರ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಿದ್ದೀವಿ ಟೆಂಪಲಿಗೆ ಎಂಟ್ರಿ ಆಗ್ತೀವಿ ಇನ್ನೇನು. ಇದು ನಮ್ಮ ಅಕ್ಕ ಮತ್ತು ಅವ್ರ ಪಾಪು ಚಿಕ್ಕವಳು. ತುಂಬ ಎಂಜಾಯ್ ಮಾಡಿದೆ, ಖುಷಿಯಾಗಿತ್ತು ನನಗೆ. ನೆಕ್ಸ್ಟು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಟ್ಟು ಸೇಫಾಗಿ ಒಳಗಡೆ ಹೋದ್ವಿ. ನೋಡಿ ಎಂಟ್ರಿ ಆದ್ವಿ ಇಸ್ಕಾನ್ ಟೆಂಪಲ್ಗೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿಕೊಂಡು ನಾನು ಮಾಡಿರೋ ವೀಡಿಯೋಸ್ ಕ್ಲಿಪ್ಸ್ನ ಈ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ದೇವ್ರ ದರ್ಶನ ಮಾಡಬೇಕು ಅಂತ ಅರ್ಜೆಂಟಲ್ಲಿ ಇದ್ವಿ, ಯಾಕಂದರೆ ಟೈಮ್ ಆಗ್ತಾ ಬಂದಿತ್ತು, ಕ್ಲೋಸ್ ಆಗೋ ಟೈಮು. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ಆದಷ್ಟು ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಒಳಗಡೆ ವೀಡಿಯೋಸ್ ಅಥವಾ ಫೋಟೋಸ್ ತೆಗೆದು ಹಾಕಿದ್ರು ಹೇಗೋ ಮಾಡಿ ವೀಡಿಯೋಸ್ಗಳನ್ನ ಸ್ವಲ್ಪ ಸಣ್ಣದಾಗಿ ಕ್ಲಿಪ್ಗಳನ್ನು ತಗೊಂಡೋಗಿ ಫಸ್ಟ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ವೀಡಿಯೋಸ್ಗಳಿಗೆ ಶೇರ್ ಮಾಡ್ತಿದ್ದೀನಿ. ಅದಕ್ಕೆ ಸಪೋರ್ಟ್ ಬೇಕು, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾನು ಹಾಕೋ ವ್ಲಾಗ್ಸ್ಗಳಿಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಏನೋ ಐಡೆಂಟಿಟಿ ಇಲ್ಲದೆ ಇರೋ, ಅಂದರೆ ಫೇಮು ನೇಮು ಇಲ್ಲದೆ ಇರೋರಿಗೆ ಸಪೋರ್ಟ್ ಮಾಡಿ. ಅದು ಬಿಟ್ಕೊಂಡು ಬರೀ ಫೇಮಸ್ ಸೆಲೆಬ್ರಿಟೀಸ್ಗೆ ಮಾತ್ರ ಸಪೋರ್ಟ್ ಮಾಡೋದಲ್ಲ, ಕಾಮನ್ ಪೀಪಲ್ಸಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಅವ್ರ ಚಾನಲ್ಸ್ನ ಸ್ವಲ್ಪ ಎನ್ಕರೇಜ್ ಮಾಡಿ. ಓಕೆ, ಅಲ್ಲಿ ಒಳಗಡೆ ಈ ಥರ ಎಲ್ಲ ಗಿಫ್ಟ್ಸ್ಗಳಿದ್ವು ಆ್ಯಂಡ್ ಫೋಟೋ ಫ್ರೇಮ್ಸ್ ಇದ್ವು, ಕೃಷ್ಣ ರಾಧದು ಆ್ಯಂಡ್ ಬ್ಯಾಗ್ಸ್ಗಳಿದ್ವು. ಆಮೇಲೆ ಮತ್ತು ಇದು ಕ್ಲಾತ್ಸ್ ಇದ್ವು. ಮತ್ತು ಚಿಕ್ಕ ಮಕ್ಕಳಿಗೆ ಕೃಷ್ಣ ರಾಧಾ ವೇಷ ಹಾಕಿಸ್ತಾರಲ್ವ, ಸೊ ಅದ್ರ ಡ್ರೆಸ್ಗಳು ಕೂಡ ಇದ್ವು. ಇವಳು ನಮ್ಮ ಅಕ್ಕನ ಮಗಳು ಚಿರನ್ವಿ ಪ್ರಸಾದ ಕೊಟ್ಟಿದ್ದರು. ಸೊ ಆ ಪ್ರಸಾದನ ತಿನ್ನೋಷ್ಟೊತ್ತಿಗೆ ಅವಳು ಆಟಾಡ್ತಾಯಿದ್ಲು. ಅದನ್ನು ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ನಂತರ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮಧ್ಯಾಹ್ನ ಸಂಜೆ ಆಗ್ತಾ ಬಂದಿತ್ತು ಅನಿಸುತ್ತೆ. ಸೊ ಸಂಜೆ ಹೊರಟ್ವಿ ಅನ್ಸುತ್ತೆ. ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಕೆಲವೊಂದಷ್ಟು ಫೋಟೋಸ್ ತೊಗೊಂಡ್ವಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವಿವಾಗ ನೋಡ್ತಾ ಇರ್ಬೋದು. ಆ್ಯಂಡ್ ನೆಕ್ಸ್ಟು ನಮ್ಮ ಅಕ್ಕನ ಮಗಳು ಚಿರನ್ವಿ ಜೊತೆ ಕೆಲವೊಂದಷ್ಟು ಫೋಟೋಸ್ ಕ್ಲಿಪ್ಸ್ ತೊಗೊಂಡೆ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಮುದ್ದು ಬೊಂಬೆ ತುಂಬ ಆಸೆ ಮಾಡ್ತಿತ್ತು ಮಾತ್ರ, ನನಗೂ ತುಂಬ ಇಷ್ಟ. ಆ್ಯಂಡ್ ಊಟಕ್ಕೆ ಹೋಗೋ ಹಾಲ್ ಹತ್ರ ಹೋಗೋ ದಾರಿಲಿ ಒಂದು ಕೊಳ ಇದೆ. ಅಂದರೆ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ ಅಲ್ಲಿಗೆ ಕೊಳ, ಅದು ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟು ಟೆಂಪಲಿಂದು ಒಂದು ಫೋಟೋ ತೊಗೊಂಡೆ. ನಾನು ಕೆಲವೊಂದಷ್ಟು ಫೋಟೋಸ್ ತೊಗೊಂಡೆ ಟೆಂಪಲ್ ಎದುರುಗಡೆ ನಿಂತ್ಕೊಂಡು, ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಟೆಂಪಲ್ ಮಾತ್ರ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಟೈಮ್ ಸಿಕ್ಕರೆ ನೀವು ಒಂದ್ಸರಿ ಭೇಟಿ ನೀಡಿ, ನೋಡೋವಂಥ ಪ್ಲೇಸ್.
ಆ್ಯಂಡ್ ಒಳಗಡೆ ಕೃಷ್ಣನ ವಿಗ್ರಹಗಳು, ಪುಟ್ಟ ಪುಟ್ಟ ವಿಗ್ರಹಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿಗ್ರಹಗಳವರೆಗೂ ಇತ್ತು. ಆ್ಯಂಡ್ ಕೆಲವೊಂದಷ್ಟು ಮಾಹಿತಿ ಇತ್ತು, ಅದನ್ನು ಕೂಡ ಫೋಟೋ ತೆಗೆದು ಶೇರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಪುಟ್ಟ ಮಗುವಿಂದ ಹಿಡಿದು ಆ ವ್ಯಕ್ತಿಯ ಜೀವನದ ಕೊನೆಯವರೆಗೂ ಹೇಗಿರುತ್ತೆ ಅನ್ನೋದು ತೋರಿಸಿದ್ರು. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ದೇವಸ್ಥಾನದ ಎದುರುಗಡೆ. ಆ ಫೋಟೋಸ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ. ಇವೆಲ್ಲ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ಫಸ್ಟ್ ಅಲ್ಲೇ ತೊಗೊಂಡಿರೋ ಫೋಟೋಸ್. ಸೊ ಅದನ್ನು ಶೇರ್ ಮಾಡ್ತಿದ್ದೀನಿ. ನೋಡಿ, ಟೆಂಪಲ್ ಫೋಟೋನು ತೊಗೊಂಡಿದ್ದೆ, ಅದನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ಒಳಗಡೆ ಆದಷ್ಟು ಫೋಟೋಸ್ ಆ್ಯಂಡ್ ಕ್ಲಿಪ್ಸ್, ವಿಡಿಯೋಸ್ ಕ್ಲಿಪ್ಸ್ ತೊಗೊಂಡಿದ್ದೆ. ಸೊ ಅದನ್ನೆಲ್ಲದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೀವು ಈಗಾಗಲೇ ನೋಡಿರ್ಬೋದು. ನೆಕ್ಸ್ಟ್ ನಾವು ಭೇಟಿ ನೀಡಿದ್ದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ, ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಸಮಾಧಿ, ಮತ್ತು ಅಂಬರೀಷ್ ಅವರ ಸಮಾಧಿ, ಆ ಎಲ್ಲ ಪ್ಲೇಸ್ಗಳಿಗೆ ಭೇಟಿ ನೀಡಿದ್ವಿ. ಅಲ್ಲಿ ರೋಸನ್ನು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗಿದ್ವಿ, ಅಂದರೆ ಸಮಾಧಿಗೆ ಅರ್ಪಿಸೋಕ್ಕೆ. ತುಂಬ ಜನ ಬಂದಿದ್ದರು. ನೋಡಿ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಸಿನಿಮಾಗಳ ಹೆಸರು ಮತ್ತು ಮಾಹಿತಿ, ಫೋಟೋಸ್, ಫ್ರೇಮ್ಸ್ ಹಾಕಿದ್ದಾರೆ ವಾಲಲ್ಲಿ, ಕಾಂಪೌಂಡ್ ವಾಲಲ್ಲಿ. ತುಂಬ ಜನ ಇದ್ದರು. ಆ್ಯಂಡ್ ನಮಗೆ ಫೋಟೋಸ್ ತೊಗೊಳೋದಕ್ಕೆ ಅವಕಾಶವೇ ಸಿಕ್ಕಿರಲಿಲ್ಲ. ಆದರೂ ಕೂಡ ತೊಗೊಂಡ್ವಿ ಫೋಟೋಸ್. ಇದು ಅಂಬರೀಷ್ ಅವರ ಸಮಾಧಿ ಅಲ್ಲೇ ಪಕ್ಕದಲ್ಲಿದೆ. ಅವರೆಲ್ಲ ಸೈಡಲ್ಲಿ ಹೋಗಾದ್ಮೇಲೆ ನಾವು ಫೋಟೋಸ್ ತೊಗೊಂಡ್ವಿ. ಆಮೇಲೆ ಜೋರಾಗಿ ಮಳೆನೂ ಬಂತು ಕೂಡ, ಫುಲ್ ಒದ್ದೆ ಆಗೋಗಿದ್ವಿ ಮನೆಗೆ ಹೋಗ್ತಾ. ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗಿದ್ದು. ಇದು ಅಂಬರೀಷ್ ಅವರ ಸಮಾಧಿ. ಇದು ಅಂಬರೀಷ್ ಪುತ್ಥಳಿ. ನಾನು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೆಕ್ಸ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇದು. ಆ್ಯಂಡ್ ಅವ್ರ ಪಕ್ಕದಲ್ಲೇ ಪಾರ್ವತಮ್ಮನವರ ಸಮಾಧಿ ಇದೆ. ಇದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ. ಪುನೀತ್ ರಾಜ್ಕುಮಾರ್ ಸಮಾಧಿ. ಇಲ್ಲೂ ಕೂಡ ತುಂಬ ಜನ ಇದ್ದರು. ಸೊ ಅವರೆಲ್ಲ ಫೋಟೋಸ್ ತೊಗೊಳ್ತಿದ್ರು. ನಮಗೆ ಇದು ಜಾಗನೇ ಸಿಕ್ಕಿರಲಿಲ್ಲ. ಆದರೂ ಕೂಡ ಆಮೇಲೆ ಒಂದು ಸ್ವಲ್ಪ ಜಾಗ ಸಿಕ್ತು. ಆಮೇಲೆ ನಾನು ತೊಗೊಂಡೆ ಕೆಲವೊಂದಷ್ಟು ಫೋಟೋಸು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ಅಲ್ಲೇ ತೊಗೊಂಡಿರೋ ಫೋಟೋಸ್. ರೋಸ್ ಪರ್ಚೇಸ್ ಮಾಡಿದ್ವಲ್ವ, ನಾನು ತೊಗೊಂಡಿರೋ ರೋಸ್ ಇಟ್ಟು ಫೋಟೋ ತೊಗೊಂಡೆ. ಓಕೆ ಫ್ರೆಂಡ್ಸ್, ಡೇ 2 ಏನೇನು ಮಾಡಿದೆ, ಎಲ್ಲಿಗೆ ಭೇಟಿ ನೀಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.